ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಪಾಂಚ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನ್ಯೂ ಪ್ಯಾಟರ್ನ್. ಇದು ನೋಡಿ ಈ ರೀತಿ ಬರುತ್ತೆ ಡಿಸೈನು. ಇದು ನಾನು 2 ಇಯರ್ಸ್ ಬೇಬಿಗೆ ಹಾಕಿದ್ದೀನಿ. ಇದು 200 ಗ್ರಾಮ್ ಉಲ್ಲನ್ ಹಿಡಿಸುತ್ತೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿವತ್ತು ಪೋಂಚ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇದಕ್ಕೆ ವರ್ಧಮನ್ ಬಿಗ್ ಬಾಸ್ ನಿಟ್ಟಿಂಗ್ ಯಾರು ತಗೊಂಡಿದ್ದೀನಿ. ಇದರ ಹುಕ್ ಸೈಜು 8 ಇಲ್ಲ 9 ನಂಬರ್ ಇದೆ. ನಾನಿಲ್ಲಿ 3.5 mm ತಗೊಳ್ತಾ ಇದ್ದೀನಿ. ಫಸ್ಟಿಗೆ ಫ್ರೆಂಡ್ಸ್, ನಾನಿದು 2 ಇಯರ್ಸ್ ಬೇಬಿಗೆ ಪೋಂಚ್ ಹಾಕ್ತಾ ಇರೋದು. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಸ್ಲಿಪ್ ನಾಟ್ ಹಾಕ್ಕೊಂಡು 3 ಚೈನ್ 2 3 ಚೈನ್ ಹಾಕ್ಕೊಂಡು ನೋಡಿ, ಫಸ್ಟ್ ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶ್, ಹೀಗೆ ಮತ್ತೆ 3 ಚೈನ್ ನೋಡಿ. ಇಲ್ಲಿ 2 ಲೂಪ್ ಇದೆಯಲ್ಲ, ಹೀಗೆ ಇದರಲ್ಲಿ ಒಂದು ಈ ರೀತಿ ಡಬಲ್ ಕ್ರೋಶ್, ಮತ್ತೆ 3 ಚೈನ್, ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ, ಇದೇ ರೀತಿ ಆಗ್ತಾ ಹೋಗೋದು. ಇದೇ ರೀತಿ ಶೆಲ್ಸ್ ಬರುತ್ತೆ. 1 2 3 ಚೈನ್, ಡಬಲ್ ಕ್ರೋಶೆ, 3 ಚೈನ್, ಡಬಲ್ ಕ್ರೋಶೆ, 3 ಚೈನ್, ಡಬಲ್ ಕ್ರೋಶೆ. ನೋಡಿ, ಹೀಗೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಶೆಲ್ಸ್. ನೋಡಿ, ಇದೇ ರೀತಿ ನಾವು 2 ಇಯರ್ಸ್ ಬೇಬಿಗಾದರೆ ನಾವು 32 ಈ ರೀತಿ ಶೆಲ್ಸ್ ಹಾಕೋಬೇಕು. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅನ್ನೋದಾದರೆ ನೀವು ನೋಡಿ, ಇಲ್ಲಿ 4 4 ನಾವು ಈ ರೀತಿ ಶೆಲ್ಸನ್ನು 4 4 ನಾವು ಇನ್ಕ್ರೀಸ್ ಮಾಡಿಕೊಂಡ್ರೆ ದೊಡ್ಡ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ 32 ಶೆಲ್ಸ್ ಹಾಕೊಳ್ಳಿ. ಇದೇ ರೀತಿಯೇ ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ 32 ಶೆಲ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ನಿಮಗೆ ಒಟ್ಟು ಇಲ್ಲಿ 53 ಸೆಂಟಿಮೀಟ್ರ್ ಆಗುತ್ತೆ. ಸ್ವಲ್ಪ ಹೀಗೆ ಹೇಳಿದ್ರೆ 53 ಅಥವಾ 54. ನನಗಿಷ್ಟು ದೊಡ್ಡ ಸಾಕು ಫ್ರೆಂಡ್ಸ್. ನಿಮ್ಗೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಬೇಕನ್ಸಿದ್ರೆ 4 ಶೆಲ್ಸನ್ನು ಜಾಸ್ತಿ ಮಾಡ್ಬೋದು. 4 ಶೆಲ್ಸನ್ನು ಜಾಸ್ತಿ ಮಾಡಿ, ಕಡಿಮೆ ಅನಿಸಿದರೆ 4 ಶೆಲ್ಸನ್ನು ಕಡಿಮೆ ಮಾಡ್ಬೋದು. ನೀವು ಇದನ್ನು ನೋಡಿ, ಈ ರೀತಿ ನೋಡಿ, ಇಲ್ಲೊಂದು ಕಾರ್ನರ್ ಬರುತ್ತೆ, ನಿಮ್ಗೆ ಇಲ್ಲೊಂದು ಕಾರ್ನರ್ ಬರುತ್ತೆ. ಈ ರೀತಿ ಮಾಡಿ ನೀವು ಕುತ್ತಿಗೆಯಿಂದ ಯಾರಿಗೆ ಹಾಕ್ತೀರೋ ಅಲ್ಲಿ ಮೆಜರ್ ಮಾಡ್ಕೊಂಬಿಟ್ರೆ ಹೀಗೆ ಹಾಕ್ಕೊಂಡು ಅದು ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಂತ ಗೊತ್ತಾಗುತ್ತೆ. ನೀವು ಜಾಸ್ತಿ ಮಾಡೋದಾದರೆ 4 ಸೆಲ್ಸನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡೋದಾದರೆ 4 ಸೆಲ್ಸನ್ನು ಈ ರೀತಿ 4 ಸೆಲ್ಸನ್ನು ಕಡಿಮೆ ಮಾಡ್ಬೋದು. ಇದನ್ನು ಈಗ ಸ್ಟ್ರೈಟ್ ಮಾಡಿಕೊಂಡು ಸ್ಲಿಪ್ ಸ್ಟಿಚಿಂದ ಜಾಯಿನ್ ಮಾಡೋಣ. ನೋಡಿ, ಈ ರೀತಿ
ಫಸ್ಟಿಗೆ ನಾವು ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೇಗೆ ಬರುತ್ತದೆ. ನಾವೀಗ ಇದು ಸೆಲ್ಸನ್ನು ಡಿವೈಡ್ ಮಾಡಿ ನೋಡಿ ಈ ರೀತಿ ಸ್ಟಿಚ್ ಮಾರ್ಕರನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 16 ಡಿವೈಡ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು 16ನ ಬಿಟ್ಟು 16 ಬಿಟ್ಟು 17ನ ಇದಕ್ಕೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ತೀನಿ. ನೋಡಿ ಈ ಕಡೆನೂ ಅಷ್ಟೇ. ನೋಡಿ 1 2 3 4 5 6 7 8 9 10 11 12 13 14 15 16. ಈ ಕಡೆ ಫಸ್ಟ್ ಸೆಲ್ಸ್ ಹಾಕಿದ್ವಲ್ಲ ನಾವು, ಅಲ್ಲಿ ಒಂದು ಸ್ಟಿಚ್ ಮಾರ್ಕರ್. ನೋಡಿ ಫ್ರೆಂಡ್ಸ್, ನಾವೀಗ ಇಲ್ಲಿ ಫಸ್ಟಿಗೆ ಕಾರ್ನರ್ ಹಾಕೊಳ್ಳೋಣ. ನೋಡಿ ಇಲ್ಲೊಂದು ಕಾರ್ನರ್ ಬರುತ್ತೆ, ಇಲ್ಲೊಂದು ಕಾರ್ನರ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಪ್ಯಾಟರ್ನ್ ಹಾಕೋಣ. ಫಸ್ಟಿಗೆ 3 ಚೈನ್ ಹಾಕೊಳ್ಳೋಣ. ಇದು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ನೆಕ್ಸ್ಟ್ ಇದೇ ಸ್ಪೇಸಲ್ಲಿ ಇನ್ನು 2 ಡಬಲ್ ಕ್ರೋಶೆ. ಇದು ಒಂದು ಫಸ್ಟ್ ಕಾರ್ನರು. 2 ಡಬಲ್ ಕ್ರೋಶೆ ಆದಮೇಲೆ ಒಟ್ಟು ಇಲ್ಲಿ 3 ಡಬಲ್ ಕ್ರೋಶೆ ಆಯಿತು. 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್, ಮತ್ತು ಈಗ ಇದೇ ಸ್ಪೇಸಲ್ಲಿ ಮತ್ತೆ 3 ಡಬಲ್ ಕ್ರೋಶೆ. 1 2 3. ನೋಡಿ ಇದೊಂದು ಕಾರ್ನರು. ಸ್ಟಿಚ್ ಮಾರ್ಕರ್ ಹಾಕ್ಕೊಂಡು ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಈ ಗ್ಯಾಪ್ ಇದೆ ಅಲ್ಲ, ನೋಡಿ ಇಲ್ಲಿ ಈಗ ವಿ ಸ್ಟಿಚ್ ಹಾಕೋಬೇಕು. 1 ಡಬಲ್ ಕ್ರೋಶೆ, 3 ಚೈನ್, ಮತ್ತು ಅದೇ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಇದು ವಿ ಸ್ಟಿಚ್ ಇದು. ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಲ್ಲಿ ಸ್ಪೇಸ್ ಇದೆ ಅಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಮತ್ತೆ 2 ಚೈನ್, ನೆಕ್ಸ್ಟ್ ಸ್ಪೇಸಲ್ಲಿ ನಾವಿಲ್ಲಿ ಸಿಲ್ಸ್ ಹಾಕಿರ್ತೀವಲ್ಲ, ಇಲ್ಲಿ 1 ಡಬಲ್ ಕ್ರೋಶೆ, 3 ಚೈನ್, ಮತ್ತು 1 ಡಬಲ್ ಕ್ರೋಶೆ. ಮತ್ತೆ 2 ಚೈನ್, ನೆಕ್ಸ್ಟಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ ನಾವು 3 ಚೈನ್ 1 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದರ ಮಧ್ಯದಲ್ಲಿ ಸ್ಪೇಸ್ ಇದೆ ಅಲ್ಲ, ಅಲ್ಲಿ ನೋಡಿ ಹೀಗೆ ಒಂದು ವಿ ಸ್ಟಿಚ್ಚು, ಒಂದು ಸಿಂಗಲ್ ಕ್ರೋಶೆ, ಒಂದು ವಿ ಸ್ಟಿಚ್ಚು, ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಈಗ 2 ಚೈನ್, ನೆಕ್ಸ್ಟಲ್ಲಿ ವಿ ಸ್ಟಿಚ್ ಹಾಕೋಬೇಕು. 1 ಡಬಲ್ ಕ್ರೋಶೆ, 3 ಚೈನ್, ಮತ್ತು ಅದೇ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ 2 ಚೈನ್, ಮತ್ತು ನೆಕ್ಸ್ಟ್
ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ, 2 ಚೈನ್, ನೆಕ್ಸ್ಟ್ ಸ್ಪೇಸಲ್ಲಿ 1 ಡಬಲ್ ಕ್ರೋಶೆ, 3 ಚೈನ್ ಮತ್ತು 1 ಡಬಲ್ ಕ್ರೋಶೆ, ಮತ್ತು 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ 1 ವಿ ಸ್ಟಿಚ್ಚು, ಇಲ್ಲಿ 2 ಚೈನ್ ಹಾಕಿ ವಿ ಸ್ಟಿಚ್ಚು, ಮತ್ತು 2 ಚೈನ್ ಸಿಂಗಲ್ ಕ್ರೋಶೆ, 2 ಚೈನ್ ವಿ ಸ್ಟಿಚ್, 2 ಚೈನ್ ಸಿಂಗಲ್ ಕ್ರೋಶೆ, 2 ಚೈನ್ ವಿ ಸ್ಟಿಚ್. ಇದೇ ರೀತಿಯೇ ಈ ಕಾರ್ನರ್ ತನಕ ಹಾಕ್ಕೊಳ್ಳಿ. ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನಾನಿಲ್ಲಿ ನೋಡಿ ವಿ ಸ್ಟಿಚನ್ನು 1 2 3 4 5 6 7 8 ವಿ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ಕಾರ್ನರ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ತ್ರೀ ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತು ಅದೇ ಸ್ಪೇಸಲ್ಲಿ 3 ಡಬಲ್ ಕ್ರೋಶೆ, 2 3. ನೋಡಿ ಹೀಗೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ, ಮತ್ತೆ ಈಗ 2 ಚೈನ್, ನೆಕ್ಸ್ಟ್ ಸ್ಪೇಸಲ್ಲಿ 1 ಡಬಲ್ ಕ್ರೋಶೆ, 3 ಚೈನ್, 1 ಡಬಲ್ ಕ್ರೋಶೆ, ಮತ್ತು ಈಗ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ. ನಾವು ಆ ಕಡೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿಯೇ ಹಾಕ್ಕೋಬೇಕು. ಮತ್ತು 2 ಚೈನ್, 1 ಡಬಲ್ ಕ್ರೋಶೆ, 3 ಚೈನ್, 2 3, ಮತ್ತು ಅದೇ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, 2 ಚೈನ್, ನೆಕ್ಸ್ಟ್ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಈ ರೀತಿ ಈ ಕಡೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿಯೇ ಈ ಕಡೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಈ ಕಡೆ 8 ವಿ ಸ್ಟಿಚ್ಚು, ಈ ಕಡೆ 8 ವಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಈ ಮಧ್ಯೆ ಬರಬೇಕು ನಾವು, ಹಾಗಾಗಿ ಇನ್ನೆರಡು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಈಗ ಕಾರ್ನರ್ ಹಾಕ್ಕೋಬೇಕು. 3 ಚೈನ್, 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಟ್ಟು 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತೆ 2 ಚೈನ್ ಹಾಕಿ ಇಲ್ಲಿ ವಿ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ಪಫ್ ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ 1 2 ಲೂಪ್, 3 ಲೂಪ್, 4 ಲೂಪ್. ನೋಡಿ ಈ ರೀತಿ 4 ಲೂಪ್ ತಗೊಂಡ್ಮೇಲೆ ಇಲ್ಲಿ 9 ಲೂಪ್ಸ್ ಆಯಿತು. 9 ಲೂಪ್ಸಲ್ಲಿ ಇದಿಷ್ಟನ್ನು ಇಷ್ಟು ತಗೊಂಡು
ಇನ್ನೆರಡು ಲೂಪನ್ನು ಇನ್ನೊಂದ್ಸಲಿ ತಗೊಳ್ಳೋಣ. ಮತ್ತು ಈಗ ಈ ವಿ ಸ್ಟಿಚ್ ಒಳಗಡೆ ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ, 2 3 ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಮತ್ತು ಅದೇ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, 2 3 ನೋಡಿ ಹೀಗೆ. ಮತ್ತು ಈ ಕಡೆ ಡಬಲ್ ಕ್ರೋಶೆ ಇದೆಲ್ಲ ವಿ ಸ್ಟಿಚಿನ ಡಬಲ್ ಕ್ರೋಶೆ, ಅದ್ರ ಮೇಲೆ ಮತ್ತೆ ಇದೇ ರೀತಿ ಪಫ್ ಸ್ಟಿಚ್ ಹಾಕಬೇಕು. 4 ಲೂಪ್ ತಗೋಬೇಕು. ನೋಡಿ 1 ನೋಡಿ ಇಲ್ಲಿ 2 ಲೂಪ್, 3 ಲೂಪ್, 4 ಲೂಪ್. ನೋಡಿ 9 ಲೂಪ್ಸನ್ನು ಈ ರೀತಿ ತಗೊಂಡು, ಅಂದರೆ 8 ಲೂಪ್ಸನ್ನು ತಗೊಂಡು 1 ಲೂಪ್ ಇಟ್ಕೊಳ್ಬೇಕು. ಮತ್ತು 1 ಲೂಪು ಈ 2 ಲೂಪನ್ನು ಈ ರೀತಿ ನೋಡಿ ಈ ರೀತಿ ಬರುತ್ತೆ. ಮತ್ತು ಈಗ ನೆಕ್ಸ್ಟ್ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ ವಿ ಸ್ಟಿಚ್ ಇದೆಯಲ್ಲ, ವಿ ಸ್ಟಿಚ್ಚಲ್ಲಿ ಮತ್ತೆ ಇದೇ ರೀತಿ ಪಫ್ ಸ್ಟಿಚ್. 1 2 3 4 ಇಷ್ಟನ್ನು ಇದು ತಗೊಂಡು ಈ ಎರಡನ್ನ ಇನ್ನೊಂದ್ಸಲಿ ಈ ರೀತಿ ತಗೋಬೇಕು. ಮತ್ತು ನೋಡಿ 3 ಚೈನ್ ಹಾಕಿರ್ತೀವಲ್ಲ ವಿ ಸ್ಟಿಚ್ ಮಧ್ಯದಲ್ಲಿ, ಈ ಕಡೆ ಒಂದು ಡಬಲ್ ಕ್ರೋಶೆ, ಈ ಕಡೆ ಒಂದು ಡಬಲ್ ಕ್ರೋಶೆ, ನಾವು ಪಫ್ ಸ್ಟಿಚ್ ಹಾಕೋಬೇಕು. ಮಧ್ಯೆ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿ 3 ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ಮತ್ತು ಈಗ ಈ ಕಡೆ ಡಬಲ್ ಕ್ರೋಶೆ ಇದೆಲ್ಲ ಇಲ್ಲಿ ಪಫ್ ಸ್ಟಿಚ್. ಮತ್ತು ಈಗ ನೋಡಿ ಇಲ್ಲಿ ವಿ ಸ್ಟಿಚ್ ಇದೆಯಲ್ಲ, ಇಲ್ಲಿ ಪಫ್ ಸ್ಟಿಚ್ 4 ಲೂಪ್ ತಗೋಬೇಕು. 3 4 ಇಷ್ಟು ಲೂಪನ್ನು ಈ ರೀತಿ ಹೇಳ್ಕೊಂಡು, ಮತ್ತು 1 ಲೂಪ್ ಬಿಟ್ಕೊಂಡು, ಮತ್ತು ಈ 1 ಲೂಪನ್ನು ಈ ರೀತಿ ಹೇಳ್ಕೊಬೇಕು. ಮತ್ತು ಈ 3 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು ಅದೇ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಮತ್ತು ಈಗ
ವಿ ಸ್ಟಿಚ್ಚಿನ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ಪಫ್ ಸ್ಟಿಚ್ ಈ ರೀತಿ. ಟೂ, ತ್ರೀ, ಫೋರ್. ನೋಡಿ ಇದಿಷ್ಟು ಲೂಪನ್ನು 9 ಲೂಪ್ ಬರುತ್ತೆ. ಇದಿಷ್ಟು ಲೂಪನ್ನು ತಗೊಂಡು 2 ಲೂಪನ್ನು ಒಂದ್ಸಲಿ ಈ ರೀತಿ ತಗೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯೇ ತಗೊಳ್ಳೋದು. ಇಲ್ಲಿ ವಿ ಸ್ಟಿಚ್ ಇದೆಯಲ್ಲ, ವಿ ಸ್ಟಿಚ್ಚಲ್ಲಿ ಈ ಕಡೆ ಡಬಲ್ ಕ್ರೋಶೆ ಮೇಲೆ ನಾವು ಒಂದು ಪಫ್ ಸ್ಟಿಚ್, 2, 3, 4. ಸರಿ, 2 ಲೂಪನ್ನು ಒಂದ್ಸಲ ತಗೊಳ್ಬೇಕು. ಮತ್ತು ಈಗ 3 ಚೈನ್ ಹಾಕಿರ್ತೀವಲ್ಲ, ವಿ ಸ್ಟಿಚ್ ಸೆಂಟ್ರಲ್ ಮಧ್ಯದಲ್ಲಿ ನಾವು ಇಲ್ಲಿ 3 ಡಬಲ್ ಕ್ರೋಶೆ, 1, 2, 3 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 1, 2, 3. ಆಮೇಲೆ ಮತ್ತೆ ಈ ಕಡೆ ವಿ ಸ್ಟಿಚ್ನ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಅದರಲ್ಲಿ ನಾವು ಪಫ್ ಸ್ಟಿಚ್ ಈ ರೀತಿ 4 ಲೂಪನ್ನು ತಗೊಳ್ಬೇಕು. 2, 3, 4. ನೋಡಿ 4 ಲೂಪ್, ಇದಿಷ್ಟರಲ್ಲಿ 9 ಲೂಪ್ಸ್ ಇರುತ್ತೆ. ಇದಿಷ್ಟನ್ನು ಹೀಗೆ ತಗೊಂಡು 2 ಲೂಪ್ಸನ್ನು ಈ ರೀತಿ ತಗೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ ಪ್ಯಾಟ್ರನ್ನು. ಫ್ರೆಂಡ್ಸ್, ಇದೇ ರೀತಿಯೇ ಈ ಕಾರ್ನರ್ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಈಗ ಕಾರ್ನರಿಗೆ ಬಂದ್ವಿ. ಟೂ ಚೈನ್ ಹಾಕ್ಕೊಂಡು ನೋಡಿ ಕಾರ್ನರ್ ಹಾಕೊಳ್ಳೋಣ. 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ, 2, 3, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ನೋಡಿ, ಹೀಗೆ ಕಾರ್ನರ್ ಮಾತ್ರ ನಾವು ಇದೇ ರೀತಿಯೇ ಹಾಕೋಬೇಕು. ಮತ್ತು ಈಗ 2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಾರ್ನರ್ ಅಕ್ಕಪಕ್ಕದಲ್ಲಿ 2 ಚೈನು ಆ ಕಡೆನೂ ಹಾಕ್ಕೊಂಡಿದ್ವಿ. ನೋಡಿ, ಮತ್ತೆ ವಿ ಸ್ಟಿಚ್ ಇದೆ ಅಲ್ಲ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಇದೇ ರೀತಿ ಪಫ್ ಸ್ಟಿಚ್ ಹಾಕೊಳ್ಳೋದು. 2, 3, 4. ಇಷ್ಟು ಲೂಪನ್ನು ಇರುತ್ತೆ ಹೇಳ್ಕೊಂಡು 2 ಲೂಪನ್ನು ಇನ್ನೊಂದ್ಸಲಿ ನೋಡಿ, ಇದು ಮಧ್ಯದಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, 1, 2, 3 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. 2, 3. ಮತ್ತು ಈಗ ಪಫ್ ಸ್ಟಿಚ್, ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಅದರ ಮೇಲೆ ಪಫ್ ಸ್ಟಿಚ್. 2, 3, 4. ಇಷ್ಟು ಲೂಪನ್ನು ಒಂದು ಸಲ ಹೇಳ್ಕೊಂಡು 2 ಲೂಪನ್ನು
ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಇದೇ ರೀತಿಯೇ ಹಾಕ್ತಾ ಹೋಗೋದು ಫ್ರೆಂಡ್ಸ್. ವಿ ಸ್ಟಿಚ್ಚಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಪಫ್ ಸ್ಟಿಚ್ಚು, 3, 4, 3 double crochet, 1, 2, 3 double crochet, okay, 2 chain ಮತ್ತು 3 double crochet. ಮತ್ತು ಈಗ ಈ ಕಡೆ ಡಬಲ್ ಕ್ರೋಶೆ ಇದೆಲ್ಲ ಇಲ್ಲಿ ಪಫ್ ಸ್ಟಿಚ್, 1, 2, 3, 4. ನೋಡಿ ಇಷ್ಟು ಲೂಪನ್ನು ಒಂದು ಸಲ ಹೇಳ್ಕೊಂಡು ಮತ್ತೆ 2 ಲೂಪನ್ನು ಇನ್ನೊಂದು ಸಲ ನೋಡಿ ಹೀಗೆ ಇದೇ ರೀತಿಯೇ ಇಲ್ಲಿ ತನಕ ಹಾಕೊಳ್ಳಿ, ಈ ಕಾರ್ನರ್ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡು ಫಸ್ಟಿಗೆ 3 ಚೈನ್ ಹಾಕಿದ್ದೆಲ್ಲ ಅಲ್ಲಿ 3rd ಚೈನಿಗೆ ಸ್ಲಿಪ್ ಸ್ಟಿಚ್, ನೆಕ್ಸ್ಟ್ ಮತ್ತೆ ಒಂದು ಸ್ಲಿಪ್ ಸ್ಟಿಚ್, ನೋಡಿ ಮಧ್ಯದಲ್ಲಿ ಒಂದು ಸ್ಲಿಪ್ ಸ್ಟಿಚ್, 3 ಚೈನ್ ಕಾರ್ನರ್ ಇದು, 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ಹೀಗೆ ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ನಾವೀಗ ನೋಡಿ ಒಂದು ಸ್ಟಿಚ್ ಬೇರೆ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ನಾವು ಈ ಸ್ಟಿಚ್ ಹಾಕಬೇಕು. ನೋಡಿ ಇಲ್ಲಿ ಡಬಲ್ ಕ್ರೋಶೆ, 3 ಚೈನ್, ಡಬಲ್ ಕ್ರೋಶೆ, ಹೀಗೆ. ಮತ್ತು ನೆಕ್ಸ್ಟ್ 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತು 2 ಚೈನ್, ನೋಡಿ ಇಲ್ಲಿ ಈ ಗ್ಯಾಪ್ ಇದೆಯಲ್ಲ, ನಾವು 2 ಸ್ಟಿಚ್ ಪಫ್ ಸ್ಟಿಚ್ ಹಾಕಿದ್ವಲ್ಲ ಇದರ ಮಧ್ಯದಲ್ಲಿ ಇಲ್ಲಿ ನಾವು ಈ ಸ್ಟಿಚ್ ಹಾಕೋಬೇಕು. ಡಬಲ್ ಕ್ರೋಶೆ, 3 ಚೈನ್ ಮತ್ತು ಡಬಲ್ ಕ್ರೋಶೆ, ನೋಡಿ ಹೀಗೆ. ಮತ್ತು 2 ಚೈನ್, ನೋಡಿ ಇದು ಮಿಡ್ಲಲ್ಲಿ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ನಾವು ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್, ನೋಡಿ ಇಲ್ಲಿ ಈ ಸ್ಪೇಸಲ್ಲಿ ನಾವು ಈ ಸ್ಟಿಚ್ ಹಾಕೋಬೇಕು. ಡಬಲ್ ಕ್ರೋಶೆ, 3 ಚೈನ್ ಮತ್ತು ಡಬಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ, ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿ ಬರುತ್ತೆ ಪ್ಯಾಟರ್ನು.
ಇವಾಗ ವಿ ಸ್ಟಿಚ್ ಹಾಕಿದ್ವಲ್ಲ ಇಲ್ಲಿ, ಆ ವಿ ಸ್ಟಿಚ್ಚಲ್ಲಿ ನಾವು ಈ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು. ಇದೆರಡೇ ರೌಂಡು ರಿಪೀಟ್ ಆಗುತ್ತೆ. ಈ ವಿ ಸ್ಟಿಚ್ ರೌಂಡ್ ಒಂದು, ಇದು ಫಸ್ಟ್ ಸ್ಟಿಚ್ ಹಾಕಿದ್ದೇವಲ್ಲ ಈ ರೌಂಡ್ ಒಂದು ರಿಪೀಟ್ ಆಗುತ್ತೆ. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಇಲ್ಲಿ ಕಾರ್ನರ್ ಇದೆಯಲ್ಲ, ಕಾರ್ನರ್ ಮಾತ್ರ ಸೇಮ್ ಇದೇ ರೀತಿ ಬರುತ್ತೆ. 3 ಡಬಲ್ ಕ್ರೋಶೆ 2 ಚೈನ್, ಇಲ್ಲಿ ಮಾತ್ರ 2 ಚೈನ್ ಹಾಕ್ಕೊಳ್ಳೇಬೇಕು, ಯಾಕಂದರೆ ಇಲ್ಲಿ ಇನ್ಕ್ರೀಸ್ ಮಾಡೋದು ನಾವು. ಹಾಗಾಗಿ ನೋಡಿ 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ. ಮತ್ತು ಬಾಕಿಯನ್ನು ನಾವೀಗ ಇಲ್ಲಿ ಹಾಕಿದ್ವಲ್ಲ ವಿ ಸ್ಟಿಚ್ ಸಿಂಗಲ್ ಕ್ರೋಶೆ, ವಿ ಸ್ಟಿಚ್ 2 ಚೈನ್ ಸಿಂಗಲ್ ಕ್ರೋಶೆ 2 ಚೈನ್ ವಿ ಸ್ಟಿಚ್. ಪ್ಲಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಈ ಕಾರ್ನರಿಂದ ಈ ಕಾರ್ನರ್ ತನಕ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡು, ಇಲ್ಲಿ ಕಾರ್ನರ್ ಪಕ್ಕದಲ್ಲಿ ನಾವು 2 ಚೈನ್ ಹಾಕಿರ್ತೀವಲ್ಲ, ಇಲ್ಲಿ ಒಂದು ನಾವು ವಿ ಸ್ಟಿಚ್ ಹಾಕೋಬೇಕು. ಇದು ಇನ್ಕ್ರೀಸ್ ಆಗುತ್ತೆ. ಈ ಕಡೆ ಕಾರ್ನರ್ ಹತ್ರ 2 ವಿ ಸ್ಟಿಚ್ ಇನ್ಕ್ರೀಸ್ ಆಗುತ್ತೆ, ಆ ಕಡೆ ಕಾರ್ನರ್ ಹತ್ರ 2 ವಿ ಸ್ಟಿಚ್ ಇನ್ಕ್ರೀಸ್ ಆಗುತ್ತೆ. ಡಬಲ್ ಕ್ರೋಶೆ 3 ಚೈನ್ ಡಬಲ್ ಕ್ರೋಶೆ 2 ಚೈನ್ ಸ್ಪೇಸ್ ಇದೆಯಲ್ಲ ಇದ್ರ ಮಧ್ಯೆ ನೋಡಿ ಇಲ್ಲಿ. ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಕಾರ್ನರ್ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶೆ 1 2 3 2 ಚೈನ್ ಮತ್ತು 3 ಡಬಲ್ ಕ್ರೋಶೆ. ಟೂ ಚೈನ್ ನೋಡಿ, ಮತ್ತೆ ಈ ಕಡೆ 2 ಚೈನ್ ಹಾಕಿದ್ವಲ್ಲ, ಈ ಸ್ಪೇಸಲ್ಲಿ ಒಂದು ವಿ ಸ್ಟಿಚ್ ಇನ್ಕ್ರೀಸ್ ಆಗುತ್ತೆ. ಡಬಲ್ ಕ್ರೋಶೆ 3 ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ. ನೋಡಿ ಈ ಕಡೆ ಒಂದು ಇನ್ಕ್ರೀಸ್ ಆಯಿತು, ಈ ಕಡೆ ಒಂದು ಇನ್ಕ್ರೀಸ್ ಆಯಿತು. ಈ ಕಡೆ ಕಾರ್ನರಲ್ಲೂ ಅಷ್ಟೇ ನಾವು ನೋಡಿ ಇಲ್ಲಿ ಒಂದು ವಿ ಸ್ಟಿಚ್ ಹಾಕ್ಕೊಂಡಿದ್ವಿ. ಇನ್ನು ಮತ್ತೆ ನೆಕ್ಸ್ಟ್ ನಾವು ಈ ಕಡೆ ಕಾರ್ನರಿಗೆ ಬಂದಾಗ ಇಲ್ಲಿ ಒಂದು ವಿ ಸ್ಟಿಚ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, ಮತ್ತು 2 ಚೈನ್. ನೋಡಿ ಈ ಪ್ಯಾಟರ್ನ್ ಹಾಕಿದ್ವಲ್ಲ, ಇದ್ರ ಮಧ್ಯದಲ್ಲಿ ನಾವು ವಿ ಸ್ಟಿಚ್ ಹಾಕೋಬೇಕು. ಡಬಲ್ ಕ್ರೋಶೆ 3 ಚೈನ್ ಡಬಲ್ ಕ್ರೋಶೆ 2 ಚೈನ್ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ. ಇದೇ ರೀತಿ ಹಾಕ್ಕೊಳ್ಳಿ. ಈ ಕಾರ್ನರ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ನಾನಿಲ್ಲಿ ಲಾಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಇಲ್ಲಿ ವಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು 2 ಚೈನ್ ಹಾಕ್ಕೊಂಡು ಥರ್ಡ್ ಚೈನಿಗೆ 1 2 3 ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು 2 ಸ್ಲಿಪ್ ಸ್ಟಿಚ್ ನಾವು ಮಧ್ಯೆ ಬರಬೇಕಲ್ಲ ಇಲ್ಲಿ, ಹಾಗಾಗಿ. ಮತ್ತು ಕಾರ್ನರ್ ಸೇಮ್ ಹೀಗೆ ಇರುತ್ತೆ ಫ್ರೆಂಡ್ಸ್. 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ. ಚೈನ್ ಮತ್ತು 3 ಡಬಲ್ ಕ್ರೋಶೆ. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಈ ರೀತಿ ಪ್ಯಾಟರ್ನ್ ಹಾಕೋಣ ಫ್ರೆಂಡ್ಸ್. ಇಲ್ಲಿ ಹಾಕಿದ್ವಲ್ಲ ಈ ರೀತಿ ಹಾಕೋಣ.
ನೋಡಿ ಇಲ್ಲಿ ಫಸ್ಟಿಗೆ ಪಫ್ ಸ್ಟಿಚ್ ಹಾಕೊಳ್ಳೋಣ. 1 2 3 4 ನೋಡಿ ಈ ರೀತಿ 4 ಟೈಮ್ ತಗೊಂಡು ಎತ್ತಿ ತಗೊಂಡು 2 ಲೂಪನ್ನು ಇನ್ನೊಂದ್ಸಲಿ ತಗೊಳ್ಬೇಕು. ನೋಡಿ ಅದೇ ವಿ ಸ್ಟಿಚ್ ಗ್ಯಾಪಲ್ಲೇ ಮಧ್ಯದಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಮತ್ತು ಇಲ್ಲಿ ಪಫ್ ಸ್ಟಿಚ್, ಈ ಕಡೆ ಡಬಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿ ಪಫ್ ಸ್ಟಿಚ್. 2 2 3 4 ಇದಿಷ್ಟು ಲೂಪನ್ನು ಒಂದ್ಸಲ ಹೇಳ್ಕೊಂಡು ಮತ್ತೆ 2 ಲೂಪನ್ನು ಇನ್ನೊಂದ್ಸಲ ಹೇಳ್ಕೊಳ್ಬೇಕು. ನೋಡಿ ಹೀಗೆ. ಮತ್ತು ಈಗ ಇಲ್ಲಿ ಪಫ್ ಸ್ಟಿಚ್, ವಿ ಸ್ಟಿಚ್ ಹಾಕಿದ್ದೀವಲ್ಲ ಇಲ್ಲಿ ಪಫ್ ಸ್ಟಿಚ್. 2 3 4 ಮತ್ತು 3 ಡಬಲ್ ಕ್ರೋಶೆ, 1 2 3 2 ಚೈನ್ ಮತ್ತು 3 ಡಬಲ್ ಕ್ರೋಶೆ, 1 2 3 ಮತ್ತು ಪಫ್ ಸ್ಟಿಚ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ಬರುತ್ತೆ ಪ್ಯಾಟ್ರನ್ನು. ಒಂದು ರೌಂಡಲ್ಲಿ ನಾವು ವಿ ಸ್ಟಿಚ್ ಹಾಕೋದು, ಒಂದು ರೌಂಡಲ್ಲಿ ಈ ರೀತಿ ಪ್ಯಾಟ್ರನ್ ಹಾಕೋದು. ಹೀಗೆ ಬರುತ್ತೆ. ನಮಗೆ ಮತ್ತೆ ಇಲ್ಲಿ ಇನ್ಕ್ರೀಸ್ ಆಗೋದು ಇಲ್ಲಿ ಕಾರ್ನರ್ ಹತ್ರ ಈ ಕಡೆ ಇನ್ಕ್ರೀಸ್ ಮಾಡೋದು ನಾವು, ಮತ್ತು ಈ ಕಡೆ ಇನ್ಕ್ರೀಸ್. ಇದೇ ರೀತಿ ಇನ್ಕ್ರೀಸ್ ಆಗ್ತಾ ದೊಡ್ಡ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿನೇ ಹಾಕ್ಕೊಂಡೋಗಿ. ಇದೆರಡು ಪ್ಯಾಟ್ರನ್ ನೋಡಿ, ಒಂದು ವಿ ಸ್ಟಿಚ್ ಪ್ಯಾಟ್ರನ್, ಒಂದು ಈ ರೀತಿ ಹಾಕಿದ್ವಲ್ಲ ಪಫ್ ಸ್ಟಿಚ್ಚು ಡಬಲ್ ಕ್ರೋಶೆ ಆ ಪ್ಯಾಟ್ರನ್ನು. ಇದೇ ರೀತಿ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಪ್ಯಾಟ್ರನ್ ಹೀಗೆ ಕಾಣಿಸುತ್ತೆ. ಫ್ರೆಂಡ್ಸ್, ಇದರ ಲೆಂತು ನೋಡಿ ಇಲ್ಲಿಂದ 34 ಸೆಂಟಿಮೀಟ್ರ್ ಹಾಕಿದ್ದೀನಿ. ಫ್ರೆಂಡ್ಸ್, 2 ಇಯರ್ಸ್ ಬೇಬೀಸ್ಗೆ ಸರಿಯಾಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.